ಮೊನ್ನೆ ಏನಾಗುತ್ತೆ ಗೊತ್ತಾ? ಅಯ್ಯೋ ಯಾರು ನೀವು? ಅಯ್ಯೋ ಏಕೆ ಅಂತಿರೋದು? ನಂಗೆ ಹಿಂಗೆ ಬದುಕಿರೋದಕ್ಕಿಂತ ಹೆಂಗಾದ್ರೂ ಏನಾದರೂ ಇದಾಗ್ಬಿಟ್ರೆ ನನಗೆ ಸರಿ ಅನಿಸ್ತೈತೆ. ನನಗೆ ಇವಾಗ ಏನಾಯ್ತು? ಯಾಕೆ ಕಳ್ತಿರೋದು? ಯಾರು ನೀವು? ಏನೋ ಮನ್ಸಲ್ಲಿರೋದು ಹೇಳ್ಕೊಳ್ಳೋಣ ಅಂತಂದರೆ ನೀವು ಹಿಂಗೆ ಮಾಡಿದ್ರೆ ಇನ್ನೆಷ್ಟು ಬೇಜಾರಾಗಬೇಕಲ್ಲ ನನಗೆ. ನೀನು ಯಾರನ್ನು ಗೊತ್ತಿಲ್ಲದೆ ನನ್ನ ಹತ್ರ ಏನು ಕೇಳ್ಕೊಂತೀಯಾ? ಕೇಳ್ಕೊಂಡಿರೋದ ಇವತ್ತು ನನಗಾಗೈತೆ, ನಾಳೆ ನಿಮ್ಗಾಗ್ಬೋದು. ಯಾರು ನೀನು? ನಾನು ಮಾದೇಸ್ವಾಮಿ ಅಂತ ಅಂದ್ಬಿಟ್ಟು ಎಂಥ ಅವಮಾನ ಮಾಡೋರೆ ನಮಗೆ ಅಂದರೆ ಸ್ಕೂಲಲ್ಲಿ. ನಿಜವಾಗ್ಲೂ ನನಗೆ ಅವ್ನು ಸ್ಕೂಲಿಗೆ ಕಳ್ಸೋಕ್ಕೆ ಬೇಜಾರಾಯ್ತೈತೆ. ಮಾತಾಡಲಿಲ್ಲ ಅಂತಂದ್ರೆ ಹಿಂಗೆ ಸುಮ್ಮನೆ ನಮ್ಮನ್ನ ಹಿಂಗೆ ತುಳಿದ್ಬಿಡ್ತಾರೆ. ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆಚೆ ಸುನಿಲ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ವೆಲ್ಕಮ್ ಸಕ್ಕದಾಗಿರೋ ಮಾರ್ನಿಂಗಲ್ಲಿ ನೀವು ಕೂಡ ಡೀಲ್ ಕಳಿಸ್ತೀರಾ ಅಂತ ಅಂದರೆ ಈ ಕೆಳಗೆ ನನ್ನ ವಾಟ್ಸಪ್ ನಂಬರ್ಗೆ ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ಅಂತ ಕಳಿಸಿದ್ರೆ ನಾನು ಖಂಡಿತವಾಗ್ಲೂ ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ. ಜೊತೆಗೆ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನೂ ಕೂಡ ನೀವು ನಾನು ವಾಯ್ಸ್ ಮೆಸೇಜಲ್ಲಿ ಹಾಕಿದ್ರೆ ನಾನು ಖಂಡಿತವಾಗ್ಲೂ ಕಾಲ್ ಮಾಡ್ತೀನಿ. ರೈಟ್ ನಾವು ಕುಮಾರ್ ಅವ್ರು ಮೆಸೇಜ್ ಮಾಡಿದರೆ ಗಂಗೋತ್ರಿ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಹೇಳಿ. ಬನ್ನಿ ಕಾಲ್ ಮಾಡುವ ಗಂಗೋತ್ರಿ ಅವ್ರಿಗೆ. ಹಲೋ ಹಲೋ, ಯಾರು? ಇದು ಗಂಗೋತ್ರಿ ಅಲ್ವಾ ನೀವು? ಚೆನ್ನಾಗಿದ್ದೀರಾ? ಯಾರು ನೀವು? ಹೇಳ್ತೀನಿ, ಎಲ್ಲಿದ್ದೀರಾ ಇವಾಗ? ಯಾರು ನೀವು? ಅಯ್ಯ ಹೇಳ್ತೀನಿ ಅಂದೆ ಅಲ್ವಾ, ಎಲ್ಲಿದ್ದೀರಾ ನೀವು? ಯಾರು ನೀವು ಹೇಳಿ? ಹೇಗೆ ಅಂತ ರೇಖಂಡು ಮಾತಾಡ್ಬೇಡಿ, ಬೇಕಾದ್ರೆ ಕಟ್ ಮಾಡಿಬಿಡಿ. ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಹಿಂಗೆ ದಯವಿಟ್ಟು ಎತ್ತಿತ್ತಿದ್ದಂಗೆ ಕಟ್ ಮಾಡಿಬಿಟ್ರೆ ಇಟ್ಬಿಡ್ತೀವ. ಹಲೋ, ಏನು ನಾನು ಕೇಳಬಾರ್ದು ಕೇಳಿದೆ, ಮಾತಾಡಿದೆ ಅಂತ ಹಿಂಗೆ ಮುನ್ಸ್ಕೊಂಡು ಫೋನ್ ಕಟ್ ಮಾಡೋಲ್ಲ, ಸಿಟ್ಟು ಹತ್ಕೊಂಡು. ಏನಾಗಿತ್ತು? ನೀನು ಯಾರಂತ ಹೇಳಪ್ಪ. ತಣ್ಣಗೆ ಸಮಾಧಾನವಾಗಿ ಕೇಳಬೇಕಲ್ವ, ಹಂಗೆ ಕಟ್ ಮಾಡಿದ್ರೆ ಹೆಂಗೆ ಗೊತ್ತಾಯ್ತದೆ? ನಾನು ಟೆನ್ಷನ್ನಲ್ಲಿದ್ದೀನಿ. ಒಂದು ನಾಯಿಗೂ ಟೆನ್ಷನ್ ಇರ್ತದೆ ಇವಾಗ, ನಿಮ್ಮೊಬ್ರಿಗೆ ಇರೋದಲ್ಲ. ನನಗೆ ಹೆಂಗೈತೆ ಗೊತ್ತಾ ಟೆನ್ಷನ್ನು ಡಬಲ್ಲು ನಿಮಗಿಂತ. ನಮ್ಮ ಅಪ್ಪನ ಬಗ್ಗೆ ನಿಂಗೆ ಹೆಂಗೆ ಗೊತ್ತು? ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ನನ್ನ ಮಗನ ಬಗ್ಗೆ ನಿಮಗೆ ಗೊತ್ತಾ ಏನಾದರೂ? ಯಾರು? ನನ್ನ ಮಗ. ನಿನ್ನ ಮಗ ಯಾರು? ಶೌರ್ಯ ಅಂದ್ಬಿಟ್ಟು. ಶೌರ್ಯ? ಹೌದು. ಮೊನ್ನೆ ಏನಾಗುತ್ತೆ ಗೊತ್ತಾ? ಅಯ್ಯೋ ಯಾರು ನೀವು? ಅಯ್ಯೋ ಏಕೆ ಅಂತಿರೋದು? ನಂಗೆ ಹಿಂಗೆ ಬದುಕಿರೋದಕ್ಕಿಂತ ಹೆಂಗಾದ್ರೂ ಏನಾದರೂ ಇದಾಗ್ಬಿಟ್ರೆ ನನಗೆ ಸರಿ ಅನಿಸ್ತೈತೆ. ನನಗೆ ಇವಾಗ ಏನಾಯ್ತು? ಯಾಕೆ ಕಳ್ತಿರೋದು? ಯಾರು ನೀವು? ಏನೋ ಮನ್ಸಲ್ಲಿರೋದು ಹೇಳ್ಕೊಳ್ಳೋಣ ಅಂತಂದರೆ ನೀವು ಹಿಂಗೆ ಮಾಡಿದ್ರೆ ಇನ್ನೆಷ್ಟು ಬೇಜಾರಾಗಬೇಕಲ್ಲ ನನಗೆ. ನೀನು ಯಾರನ್ನು ಗೊತ್ತಿಲ್ಲದೆ ನನ್ನ ಹತ್ರ ಏನು ಕೇಳ್ಕೊಂತೀಯಾ? ಕೇಳ್ಕೊಂಡಿರೋದ ಇವತ್ತು ನನಗಾಗೈತೆ, ನಾಳೆ ನಿಮ್ಗಾಗ್ಬೋದು. ಯಾರು ನೀನು? ನಾನು ಮಾದೇಸ್ವಾಮಿ ಅಂತ ಅಂದ್ಬಿಟ್ಟು ಎಂಥ ಅವಮಾನ ಮಾಡೋರೆ ನಮಗೆ ಅಂದರೆ ಸ್ಕೂಲಲ್ಲಿ. ನಿಜವಾಗ್ಲೂ ನನಗೆ ಅವ್ನು ಸ್ಕೂಲಿಗೆ ಕಳ್ಸೋಕ್ಕೆ ಬೇಜಾರಾಯ್ತೈತೆ. ಮಾತಾಡಲಿಲ್ಲ ಅಂತಂದ್ರೆ ಹಿಂಗೆ ಸುಮ್ಮನೆ ನಮ್ಮನ್ನ ಹಿಂಗೆ ತುಳಿದ್ಬಿಡ್ತಾರೆ. ಇಲ್ಲ, ನನ್ನ ಮಾತಾಡಲಿ, ನಾನು ಬ್ಲಾಕ್ ನೀನು ಏನಿಲ್ಲ ಅಂದ್ರೆ ಬ್ಲಾಕ್ ಮಾಡ್ತೀನಿ. ಬ್ಲಾಕ್ ಮಾಡೋದಲ್ಲ, ನಿಮಗೂ ಒಂದು ದಿವಸ ಹೆಂಗಾಯ್ತು ತಿಳ್ಕೊಳ್ಳಿ. ಮೊನ್ನೆ ಸ್ಕೂಲಲ್ಲಿ ಏನೋ ಭಾವಗೀತೆ ಸ್ಪರ್ಧೆ ಇಟ್ಟವ್ರೆ. ಇವನು ಚೆನ್ನಾಗಿ 3 ದಿವಸ ಪ್ರಿಪೇರ್ ಆಗಿ ಹೋಗೋನೆ. ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಆಡಿದ್ದಕ್ಕೆ ಇವನ್ನ ಸ್ಟೇಜಿಂದ ಹಂಗೆ ಇಳಿಸ್ಬಿಟ್ರಂತೆ 10 ಸೆಕೆಂಡ್ಗೆ. ಏನು ಆಡಿದ್ದಪ್ಪ ಮಾದೇಸ್ವಾಮಿ ಅಂದ್ಬಿಟ್ಟು. ಇಲ್ಲಿ ಕೊಟ್ಟಿರೋದು ಭಾವಗೀತೆ. ಬಂದರೋ ಭಾವ ಬಂದರೋ ಅಂತ ಹೇಳವನೆ ಕರೆಕ್ಟಾಗಿನೇ. ಇಲ್ಲೂ ಪ್ರಾಕ್ಟೀಸ್ ಹಂಗೆ ಮಾಡ್ಕೊಂಡು ಹೋಗಿದ್ದು ಹಂಗೆ ಹೇಳವನೆ. ಹಲೋ, ಯಾವ ನಿಮ್ದು? ಯಾವ ಊರವ್ರಾಗಿರ್ಲಿ, ನ್ಯಾಯ ಅಂದ್ರೆ ನ್ಯಾಯ ತಾನೆ. ಭಾವಗೀತೆ ಅಂತ ಅಂದಮೇಲೆ ಇವನು ಕರೆಕ್ಟಾಗಿ ಅದೇ ಆಡವನೆ. ನಾನೇನು ಇದಲ್ಲ ಅಲ್ಲ ಅಲ್ಲಿ ಅಲ್ಲ ಆಗದಿದ್ರೆ ನಾಳೆ ನಿಮ್ಮ ಮಗನ್ಗೂ ಹಂಗೆ ಆಗ್ಬೋದು. ಆದಾಗ ಆದ್ರೆ ಹಾಕೋತಿತ್ತು ನನ್ಗಾಗದೆ. ನಿಂಗೇನು ಇವಾಗ? ನೀನು ಯಾರು ಹೇಳಿ ಫಸ್ಟು? ಇಷ್ಟೊಂದೆಲ್ಲ ಗಾಂಚಲ್ಲಿ ಆಡಿದ್ರೆ ಭಗವಂತ ಸರಿಯಾಗಿ ಬೇಗನೆ ತೋರಿಸ್ಬಿಡ್ತಾನೆ. ಅದು ತಿಳ್ಕೊಳ್ಳಿ. ಸ್ವಲ್ಪ ತಗ್ಗಿ ಬಗ್ಗಿ ಬಾಳದ್ ಕಲೀರಿ ನಿಮ್ಮ ಮಕ್ಕಳಿಗೆ. ಏನೋ ಏನೆಲ್ಲಿದ್ದು? ನಿಮ್ಮ ಮಕ್ಕಳಿಗೆ ತಗ್ಗಿ ಬಗ್ಗಿ ಬಾಳದ್ ಕಲೀರಿ ಎಂದಿದ್ದು. ನಮ್ಮ ಇಷ್ಟ. ನಾನು ಹಿಂಗೆ ಅದಿರ್ತೀನಿ. ನೀನು ಯಾರು ಕೇಳೋಕ್ಕೆ? ದುರಹಂಕಾರ ಬೇಡ ಬೇಡ. ನನ್ನ ಇಷ್ಟ. ನಂಗೆ ದುರಹಂಕಾರ ಏನು ಇವಾಗ? ಏನು ಇವಾಗನಾ? ಏನು ಇವಾಗ? ನನಗೆ ಒಳಗಿರೋ ದುರ್ಯೋಧನನಿಗೆ ಕೆಣಕ್ಬಾರ್ದು ಹೇಳ್ತಾ ಇದ್ದೀನಿ. ಬನ್ನಿ, ನೀವು ನಂಬರ್ ಯಾರು ಕೊಟ್ಟಿದ್ರೆ ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ.
ಹಲೋ ಮಿಸ್ಟರ್ ಕುಮಾರ್. ಎಸ್ ಸರ್, ಯಾರು ಗೊತ್ತಾಗಿಲ್ಲ. ಮೆಸೇಜ್ ಕಳಿಸ್ಬಿಟ್ಟು ಗೊತ್ತಾಗಲ್ಲ ಅಂತೀರಲ್ಲ, ಆರ್ ಜೆ ಸುನಿಲ್ ಅಂತ. ಸರ್ ಹೇಳಿ ಸರ್. ಮೆಸೇಜ್ ಕಳಿಸಿದ್ರಾ? ಹೌದು ಸರ್, ಹೌದು ಕಳಿಸಿದ್ದೆ. ಯಾರ ನಂಬರು? ಗಂಗೋತ್ರಿ ಅಂತ. ಏನಾಗ್ಬೇಕು ನಿಮಗೆ? ಫ್ರೆಂಡ್ ಸರ್, ಫ್ರೆಂಡ್. ಓಕೆ, ಯಾವ ಊರು ಅವ್ರದ್ದು? ಅವ್ರದ್ದು ಚಿಂತಾಮಣಿ, ವಿಜಯಪುರ. ಓಕೆ, ಕಾನ್ಫರೆನ್ಸ್ ಕಾಲ್ ಆಗ್ತೀರಾ ಅವ್ರಿಗೆ? ಓಕೆ ಸರ್. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು. హలో ಹಲೋ కుమారా, ಹಾಂ, నువ్వు ఎన్ని నంబర్లో ఫోన్ చేసేది? ఎవరు మాట్లాడండి? ఎవరు అన్నోన్ పర్సన్ నా కొడుకు ఏమేమో మాట్లాడుతా ఉన్నాడు ನೋಡ್ಕೊತೀನಿ. అంటే ನನ್ನ ಮಗನು ಹಿಂಗೋಯ್ತು ಅದಿರೋದು ಜನಪದ గీతే అదేమో గీతకి పోయిందంటే స్టేజ్ మీద దింపేస్తుంట వాడేమో ఐటమ్ పాట నేర్చుకొని పోయిందంట. నేనేమో చెప్తాను, నా బాధ అర్థం చేసుకొని నువ్వు నాకు చెప్తా ఉన్నాడు. న్యాయ ಅಂದ್ರೆ ನ್ಯಾಯನೇ. ಸರಿ ಉಂಡು ಕುಮಾರ್ చేస్తాను. ಒಂದು ನಿಮಿಷ. ಏನೋ ಕೇಳಿಸ್ಕೊಂಡು ಏನೇನು ಹೇಳ್ತಿರಲ್ಲ ಇವ್ರ ಹತ್ರ. ಏನು ಜನಪದ ಗೀತೆನ ಭಾವಗೀತೆ ಕಾಂಪಿಟೇಷನ್ ಇದ್ದಿದ್ದು. ನನ್ನ ಮಗ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಬಂದರೋ ಬಂದರೋ ಭಾವ ಬಂದರೋ ಅಂದ ತಕ್ಷಣ ಸ್ಟೇಜಿಂದ ಇಳಿಸ್ಬಿಟ್ರು ಅಂತ ಹೇಳಿದ್ದು. ಯವರು ಅಂದರೆ ಕೊಡ್ಕೋ ಗಿಡ್ಕೋ ಅಂತಿದ್ದು ಏನೇನೋ ಅಂತಿದ್ರಲ್ಲ. ಯಾಕೆ, ಏನು ನಮ್ಮ ಕಷ್ಟ ಅಂತಂದರೆ ನಿಮಗೆ ಸುಮಾನನಾ? హలో ಹೇಳಿ, ಕೋಳಿ ಪಲಾವು. కుమార్, నేను నీతో మాట్లాడుతున్నా కుమార్. ఎవరది డిస్టర్బెన్స్ మాకిద్దరికిను? ಅಯ್ಯೋ ದೇವ್ರೆ. ಸರಿಯಾಗಿ ಮಾತಾಡಿ ದಯವಿಟ್ಟು. ಗಂಗೋತ್ರಿ ಅಂತ ಹೆಸರು ಇಟ್ಕೊಂಡಿದ್ದೀರಾ? గంగో ఏ కుమార్, కుమార్ ఉండు నీకు చెప్తా ఉండు. ఎవరెవరికి ఇస్తావు ನಾಗವಲ್ಲಿ ಅದೇ ಇವಾಗ. కుమారు ಕುಮಾರ್ ಅಂದರೆ ಕರೀತಾರೆ. కుమార్ నీతోనే మాట్లాడుతా ఉండేది కుమార్. నేను ఎవరది? ನಾನು ಅಷ್ಟೇ ನಿಮ್ತವನೇ ಮಾತಾಡ್ತಿರೋದು. విజయన్న. ಹೆಂಗ್ ಗೊತ್ತಾಯ್ತು? గుబా నువ్వు చెప్పాలి కదా కుమార్. ವಾಯ್ಸ್ ಕಂಫರ್ಟ್ ಅನ್ಕೊಂತೀನಿ. ಅಲ್ಲ, ಅದೇನು ಸಡನ್ ಆಗಿ ಅಂದರೆ ಹೇಳ್ಬಿಟ್ಟು ಮಾಡಬೇಕಾ? ಹಿಂಗೆ ನಾಳೆ ಬೆಳಗ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಏನನ್ನ ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲ. ಏನಾಯ್ತು? ಹೇಳಿದ್ನಲ್ಲ, ಬಂದಾರೋ ಭಾವ ಬಂದಾರೋ. ಇನ್ನೇನು ಸಮಾಚಾರ ಒಂದಿದೆ, ಕೇಳಿದ್ರೆ ಶಾಕ್ ಆಯ್ತೀರಾ. ಏನು ಹೇಳಿ? ನಮ್ಗೆ ಹಾರ್ಟ್ ಅಟ್ಯಾಕ್ ಬರೋದು ಮಾತ್ರ ಹೇಳ್ಬೇಡಿ. ಅಯ್ಯೋ ದೇವ್ರ, ಆ ಥರ ಎಲ್ಲ ಮಾಡಲ್ಲ. ಹೇಳಿ. ಒಂದು ನಿಮಿಷ. ಮದ್ವೆನಾ ನಿಮ್ಗೆ? ಇಲ್ಲ, ಅದಕ್ಕಿಂತ ದೊಡ್ಡ ಮ್ಯಾಟ್ರು. ದೇವ್ಡ ಅಯ್ಯೋ, ಹೇಳು. ನಂಗೆ ಇಲ್ಲಿ ಭಯ ಆಗ್ತಾ ಇದೆ. ಬೇಡ ಬಿಡು ಹಂಗಾರೆ. ಕುಮಾರ್ ತುಂಬಾ ಭಯ ಪಡ್ತಾ ಇದಾರೆ, ಹೇಳೋದು ಬೇಡ ಬಿಡು, ಸುಮ್ಮನೆ ಅಲ್ವಾ? ಹೇಳ್ಬಿಡಿ ಸರ್. ಇಲ್ಲ, ಭಯ ನೋಡಲಿ ನಡುಗ್ತಾ ಬಿದ್ದವರಲ್ಲಿ. ಸರ್ರಾ, ಈ ಕುಮಾರ್ ఎవరు మాట్లాడుతాం సర్ అంటున్నావు? సర్ అంటాను. విజయ్ ಹೇಳ್ಬಿಡು. విజయ్ నిజం చెప్పు. విజయనా అది? విజయ్ అన్న ಹೇಳ್ಬಿಡ್ಲಾ? ఎవరది కుమార్? విజయ్ ಹೇಳು. మీ అమ్మతోడు విజయ్ అన్న. అదే ఇక. మీ మధ్య మీ అమ్మతోడు పెట్టి చెప్పు కుమార్. నేను బ్లాక్ చేస్తాను. ఎవరికంటే ఒక నంబర్ ఇస్తే నీ నంబర్ కూడా నాకు కోపం వస్తాను. చెప్పు ఎవరది కరెక్ట్ గా. ನಮ್ಮ ಹೆಸರು ಆರ್ ಜೆ ಸುನಿಲ್ ಅಂತ. ಕುಮಾರ್ ನಿಮ್ಮ ನಂಬರ್ ಕಳಿಸಿ ನಿಮಗೆ ಬಕ್ರ ಮಾಡಕ್ಕೆ ಹೇಳಿದ್ರು. ಹೌದಾ ಕುಮಾರ್? ಏನ್ ಕುಮಾರ್, నేను ఎంత సిచ్యువేషన్ లో ఉన్నా తెలుసా నీకే? ಥ್ಯಾಂಕ್ ಯು ಸರ್. ನನಗೆ ಥ್ಯಾಂಕ್ ಯು ಸರ್. ಸಾರಿ, ನಾನೇನದು ತಪ್ಪಾಗಿ ಮಾತಾಡಿದ್ರೆ ನಿಮ್ಮನ್ನ. ಸಾರಿ, ಕೊಬ್ಬದಲ್ಲಿ ಮಾತಾಡ್ಬಿಟ್ಟೆ. ಇರ್ಲಿ. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ, ಬಾಯ್. ಸರಿ ಅಣ್ಣ. ಓಕೆ, ವೆಲ್, ಸಖತ್ತಾಗಿರೋ ಈ ಒಂದು ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪ್ ಎಲ್ಲ ನಿಮ್ಮನ್ನ ಕ್ಯಾಚ್ ಅಪ್ ಕೊಡ್ತೀನಿ. ನೋಡ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ RJ Sunil Prank Calls.